ಅಯೋಧ್ಯೆಯ ರಾಮನ ಹುಂಡಿಯಲ್ಲಿ ಹಣ ಕದ್ದ ಅಯೋಗ್ಯರು ಯಾರು? ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ದೇವರ ದುಡ್ಡು ನುಂಗಿದವರ ಇಂಚಿಂಚು ರಿಪೋರ್ಟ್ ಅನ್ನು ನಿಮ್ಮ PNS ವಿಸ್ತಾರದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ರಾಮ ಮಂದಿರ ಹಗರಣದ ನಿಜವಾದ ರೂವಾರಿಗಳು ಯಾರ್ಯಾರು? 500 ವರ್ಷಗಳ ತಪಸ್ಸು ಇದು. ಕೋಟ್ಯಾಂತರ ರಾಮ ಭಕ್ತರ ನಂಬಿಕೆ ಇದು. ಅದಕ್ಕೆ ಧಕ್ಕೆ ಉಂಟಾಗೋ ರೀತಿಯಲ್ಲಿ ನಡ್ಕೊಂಡಿದ್ ಯಾರು? ಅಯೋಧ್ಯೆಯಲ್ಲಿ ಹುಂಡಿ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆಯಾ? ಐನೂರು ವರ್ಷಗಳ ತಪಸ್ಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಬೇಕು ಅನ್ನುವಂಥದ್ದು. ಅಯೋಧ್ಯೆಯಲ್ಲಿ ಸಕ್ರಿಯವಾಗಿದೆಯಾ ಈಗ ಹುಂಡಿ ಕಳ್ಳರ ಗ್ಯಾಂಗ್? ಜನರ ನಂಬಿಕೆಗೆ ಧಕ್ಕೆ ಉಂಟಾಗುವಂತೆ ಈ ಅಯೋಗ್ಯರ ಟೀಮ್ ಮಾಡ್ತಾ ಯಾರ್ಯಾರು ಪ್ಲಾನ್ ಮಾಡಿದ್ರು? ಎಷ್ಟೆಷ್ಟು ನುಂಗಿದ್ದಾರೆ? ಯಾರೆಲ್ಲ ಶಾಮೀಲಾಗಿದ್ರು? ಪ್ರಭಾವಿಗಳ ಕೈವಾಡ ಇದೆಯಾ? ಕೇವಲ ಹಣ ಮಾತ್ರ ಕದ್ರಾ ಅಥವಾ ನಾವು ನಂಬಿಕೆಯಿಂದ ಕೊಟ್ಟಂತಹ ಕಾಣಿಕೆ ರೂಪದಲ್ಲಿದ್ದ ಚಿನ್ನ ಬೆಳ್ಳಿಯನ್ನು ಕೂಡ ಲಪಟಾಯಿಸಿದ್ರ? ಯಾರ್ಯಾರ ತಲೆದಂಡ ಆಗಿದೆ? ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಒಟ್ಟಾರೆಯಾಗಿ ನಾವು ನೋಡ್ತಾ ಹೋಗೋದಾದ್ರೆ ನಾವು ನಂಬಿಕೆಯ ಮೇರೆಗೆ, ಭಯದ ಮೇರೆಗೆ, ಭಕ್ತಿಯ ಮೇರೆಗೆ ದೇಶದ ಮೂಲೆ ಮೂಲೆಯಿಂದ ರಾಮ ಮಂದಿರವನ್ನು ಒಂದ್ಸಲ ಕಣ್ತುಂಬಿಕೊಳ್ಬೇಕು ಅಂತ ಅಲ್ಲಿಗೆ ಹೋಗಿ ನಮ್ಮ ಕೈಲಾದಂತಹ ಕಾಣಿಕೆಯನ್ನ ಹಾಕು ಬಂದಿದ್ವಲ್ಲ, ಅದು ರಾಮನ ಹುಂಡಿಗೆ ಸೇರೋ ಬದಲು ಯಾರ್ಯಾರ ಜೇಬು ಸೇರಿದೆ? ಎಷ್ಟೆಷ್ಟು ಕೋಟಿ ನುಂಗ್ ನೀರು ಕುಡ್ದಿದ್ದಾರೆ? ಆ ಅಯೋಗ್ಯರು ಯಾರ್ಯಾರು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಜನರ ಟ್ರಸ್ಟ್ ಅನ್ನ ಕಳೆದುಕೊಳ್ತಾ ರಾಮ ಮಂದಿರ ಟ್ರಸ್ಟ್ ಈ ಪ್ರಶ್ನೆ ಕಾಡ್ತಾ ಇದೆ. ಜನರ ನಂಬಿಕೆಯನ್ನ ಈ ಟ್ರಸ್ಟ್ ಕಳ್ಕೊಳ್ತಾ, ಟ್ರಸ್ಟ್ ನ ಸುತ್ತಮುತ್ತಲೂ ಇದ್ದವರಿಂದಲೇ ರಾಮನ ಹುಂಡಿಗೆ ಕನ್ನ ಹಾಕಲಾಗಿದೆ ಅನ್ನುವ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇದೆ. ರಾಮ ಮಂದಿರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ನ ರಾಜೀನಾಮೆ ಆಗಿದೆ. ಈಗ ಚಂಪತ್ ರಾಯ್ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಮತ್ತು ಟ್ರಸ್ಟ್ ನ ಸದಸ್ಯರಾಗಿರೋ ಡಾಕ್ಟರ್ ಅನಿನ್ ಮಿಶ್ರಾ ಕೂಡ ಇದೀಗ ಕೆಲಸವನ್ನ ಅಥವಾ ಜಾಗದಿಂದ ಕೆಳಗಿಳಿಯುವ ಪರಿಸ್ಥಿತಿ. ಹುಂಡಿ ಕಳ್ತನ ಆರೋಪದಲ್ಲಿ ಚಂಪತ್ ರಾಯ್ ಮತ್ತು ಅವರಿಬ್ಬರು ಆಪ್ತರು ಕೂಡ ಲಾಕ್ ಆಗಿದ್ದಾರೆ. ಇವರುಗಳು ಶಾಮೀಲಾಗಿದ್ದಾರೆ ಅಂತ ರಾಜೀನಾಮೆ ನೀಡುವಂತೆ ಚಂಪತ್ ರಾಯ್ಗೆ ವಿಶ್ವ ಹಿಂದೂ ಪರಿಷತ್ ಇದೀಗ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ರಾಮ ಮಂದಿರದ ಟ್ರಸ್ಟ್ ಜನರ ಟ್ರಸ್ಟ್ ಅನ್ನ ಅಥವಾ ನಂಬಿಕೆಯನ್ನ ಕಳ್ಕೊಳ್ತಾ ಈ ಚಂಪತ್ ರಾಯ್ ಸೇರಿದಂತೆ ಅವರಿಬ್ಬರ ಆಪ್ತರನ್ನು ಕೂಡ ಮೊದಲು ನೀವು ಆ ಜಾಗದಲ್ಲಿ ಕೂರೋಕೆ ಯೋಗ್ಯರಲ್ಲ, ಅಯೋಗ್ಯರು, ನೀವು ಕೆಳಗಿಳಿರಿ ಅಂತ ಇದ್ದಾರೆ. ಈಗ ಇವ್ರ ಮೇಲೆ ಆರೋಪ ಕೇಳಿ ಬಂದಿದೆ. SIT ಕೂಡ ತನಿಖೆಯನ್ನ ಮಾಡಿದೆ. 8 ಜನರನ್ನ ಅಂದ್ರೆ ಈಗ ಅವರೊಂದು ಪ್ರಾಥಮಿಕ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇವ್ರುಗಳ ಪಾತ್ರ ಏನು ಮತ್ತು ಎಷ್ಟೆಷ್ಟು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕು. 500 ವರ್ಷಗಳ ಇತಿಹಾಸ ರೀ. ಬಲಿದಾನಗಳಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತೋಕೆ ಬಲಿದಾನಗಳಾಗಿದ್ದಾವೆ. ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಕೈ ಮುಗಿದು ಬರ್ತಾ ಇದ್ದಾರೆ. ಅಂತ ಕ್ಷೇತ್ರಕ್ಕೆ ಅಯೋಗ್ಯರು ಸೇರ್ಕೊಂಡಿದ್ದಾರ. SIT ವರದಿ ಸಿಗ್ತಾ ಇದ್ದಂತೆ ಯೋಗಿ ಸರ್ಕಾರ ಆಕ್ಷನ್ಗೆ ಮುಂದಾಗ್ತಾ ಇದ್ದಾರೆ. ಹುಂಡಿ ಹಣ ಕದ್ದಂತಹ 9 ಆರೋಪಿಗಳ ವಿರುದ್ಧ ಈಗ FIR ಆಗಿದೆ. ಹುಂಡಿ ಹಣ ಕದ್ದ 9 ಆರೋಪಿಗಳ ವಿರುದ್ಧ, ಅದರಲ್ಲಿ 8 ಆರೋಪಿಗಳ ಹೆಡೆಮುರಿಯನ್ನ ಅಲ್ಲಿಯ CM ಯೋಗಿ ಆದಿತ್ಯನಾಥ್ ಅವರ ಪೊಲೀಸ್ ಟೀಮ್ ತಗೊಳ್ತಾ ಇದೆ. ರಾಮ ಮಂದಿರದ ಕ್ಯಾಶಿಯರ್ ಮತ್ತು ಮ್ಯಾನೇಜರ್ ಹಾಗೆ ಸ್ಟಾಫ್ ಎಲ್ಲರೂ ಕೂಡ ಯಾರೆಲ್ಲ ಶಾಮೀಲಾಗಿದ್ರು ಅವರೆಲ್ಲರೂ ಲಾಕ್ ಆಗಿದ್ದಾರೆ. ಚಂಪತ್ ರಾಯ್ ಅವರ ಇಬ್ಬರು ಆಪ್ತರನ್ನ ಕೂಡ, ಚಂಪತ್ ರಾಯ್ ಸೇರಿದಂತೆ ಅವರ ಆಪ್ತರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಧನ ಪಿಶಾಚಿಗಳ ಜನ್ಮವನ್ನ ಯೋಗಿ ಪೊಲೀಸ್ ಜನ್ಮ ಜಾಲಾಡ್ತಾ ಇದೆ. ಇದರಲ್ಲಿ 15ರಿಂದ 20 ಸಾವಿರ ತಗೊಳ್ತಾ ಇದ್ದ ಸಂಭಾವನೆಯನ್ನು ಅಥವಾ ಸಂಬಳವನ್ನು ತಗೊಳ್ತಾ ಇದ್ದ ಟ್ರಸ್ಟ್ನವರು ಕೂಡ ಕೋಟಿ ಹಣವನ್ನು ವ್ಯಯಿಸಿ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾ ಇದ್ರು, ಸೈಟ್ಗಳನ್ನು ತಗೊಳ್ತಾ ಇದ್ರು ಅಂದಾಗಲೇ ಅನುಮಾನ ಇತ್ತು. ನಂಬರ್ 1. ಎರಡನೇದು, 15-20 ಸಾವಿರ ತಗೊಂಡವ್ರದೇ ಈ ಕಥೆ ಅಂದರೆ ಆ ಟ್ರಸ್ಟ್ನ ಕಾರ್ಯದರ್ಶಿಗಳು ದೊಡ್ಡ ಹುದ್ದೆಯಲ್ಲಿ ಕೂತವರು ಇನ್ಯಾವ ಪ್ರಮಾಣದ ಹಣವನ್ನು ನುಂಗ್ ನೀರು ಕುಡ್ದಿರಬೇಕು. ನಾನು ಅವತ್ತು ಹೇಳಿದೆ, ಇವತ್ತು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಕೇವಲ ಹಣವನ್ನು ಕದ್ರು, ಹಣವನ್ನು ನುಂಗಿದ್ರು, ಭ್ರಷ್ಟಾಚಾರ ಮಾಡಿದ್ರು, ಇಷ್ಟು ಪ್ರಮಾಣದಲ್ಲಿ ಮಾತ್ರ ನೋಡಿದ್ರೆ ಸಾಕಾಗಲ್ಲ. ಕೋಟ್ಯಾಂತರ ಜನರ ನಂಬಿಕೆಗೆ ದ್ರೋಹ ಬಗೆದಂಥವ್ರು ಇವರು. ಕೈಲಾಗಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಮನಿಗಿರಲಿ ರಾಮನಿಗೆ, ಅಯೋಧ್ಯೆಯ ರಾಮನಿಗೆ, ಮರ್ಯಾದಾ ಪುರುಷೋತ್ತಮನಿಗೆ ಅಂತ ಮರ್ಯಾದಾ ಪುರುಷೋತ್ತಮನ ಜಾಗದಲ್ಲಿ ಇಟ್ಕೊಂಡು ಮರ್ಯಾದೆ ತೆಗೆಯುವ ಕೆಲಸವನ್ನ ಈ ಅಯೋಗ್ಯರು ಮಾಡಿದ್ದಾರೆ.
9 ಜನರ ವಿರುದ್ಧ FIR ಆಗಿದೆ. 8 ಜನರನ್ನ ಲಾಕ್ ಮಾಡಿದ್ದಾರೆ. ತನಿಖೆಯನ್ನ ಆರಂಭ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಪೊಲೀಸರು. ಇನ್ನು ಮುಂದಕ್ಕೆ ಗೊತ್ತಾಗಬೇಕಾಗಿರೋದು ನಮಗೆ ಯಾರ್ಯಾರು ಎಷ್ಟೆಷ್ಟು ಲಪಟಾಯಿಸಿದ್ರು ಅಂತ. ಇಂಟರ್ನಲ್ ಸುದ್ದಿ ಹೇಳೋದಾದರೆ, ಈಗ ಆರಂಭದಲ್ಲಿ ಅಲ್ಲಿಗೆ ಪಾಯ ತೆಗಿಬೇಕಾದ್ರೆ ಈ ಬೆಳ್ಳಿ ಇಟ್ಟಿಗೆಗಳನ್ನೆಲ್ಲ ಕೊಟ್ಟಿದ್ರು ನೋಡಿ ಕೆಲವೊಬ್ರು. ಅಂಥ ಬೆಳ್ಳಿ ಇಟ್ಟಿಗೆಗಳನ್ನು ಕೂಡ ನುಂಗು ನೀರು ಕುಡ್ದಿದ್ದಾರಂತೆ ಅಂತೆ ಕಂತೆ. ಇವೆಲ್ಲವೂ ಅಂತೆ ಕಂತೆ ನಿಜವಾಗದು ಯಾವಾಗ SIT ರಿಪೋರ್ಟ್ ಕೊಟ್ಟಿದೆ, ತನಿಖೆ ಮಾಡ್ತಾ ಇದೆ, ಆರೋಪಿಗಳು ಬಾಯಿ ಬಿಡಬೇಕು, ಇವರೇ ಅಪರಾಧಿಗಳಂತ ಗೊತ್ತಾಗಬೇಕು, ಇವ್ರುಗಳು ಮಾತ್ರನ ಇನ್ನೊಂದಷ್ಟು ಜನ ಇದ್ದಾರ ಅಂತಲೂ ಗೊತ್ತಾಗಬೇಕು. ಆ ನಂತರ ಯಾರ್ಯಾರ ಹೊಟ್ಟೆ ಒಳಗೆ ಯಾವ ಚಿನ್ನದ ಇಟ್ಟಿಗೆ ಹೋಗಿದೆಯೋ, ಬೆಳ್ಳಿ ಇಟ್ಟಿಗೆ ಹೋಗಿದೆಯೋ, ಯಾರ್ಯಾರ ಮನೆಗೆ ಸೇರ್ಕೊಂಡಿದ್ದಾವೆ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅಯೋಧ್ಯೆಯಲ್ಲಿದ್ದುಕೊಂಡು ಅಯೋಗ್ಯತನವನ್ನ ಪ್ರದರ್ಶನ ಮಾಡಿದ ಆ 9 ಜನ ಯಾರ್ಯಾರು, ಅವ್ರ ಕೆಲಸ ಏನೇನಾಗಿತ್ತು ಆ್ಯಂಡ್ ಅವರ ಸಂಬಳ ಎಷ್ಟು, ಇವೆಲ್ಲವನ್ನ ಒಂದೊಂದೇ ಡೀಟೇಲ್ಸ್ನ ನಿಮಗೆ ಗಮನಕ್ಕೆ ತರ್ತಾ ಹೋಗ್ತೀನಿ. ದೇಣಿಗೆ ಕದ್ದ ಆರೋಪಿಗಳು. ನಂಬರ್ 1 ಕರುಣೇಶ್ ಪಾಂಡೆ ಅಂತ. ಕ್ಷೇತ್ರದಲ್ಲಿ ಹರಕೆ ಸಾಮಗ್ರಿಗಳ ಲೆಕ್ಕ ಇಡೋದು ಈತನ ಕೆಲಸ. ಕರುಣೇಶ್ ಪಾಂಡೆ ಲೆಕ್ಕ ಇಡುವಾಗಲೇ ಹರಕೆಯ ಹಣವನ್ನು ನುಂಗು ನೀರು ಕುಡ್ದಿದ್ದಾನೆ ಅಂತ. ಕರುಣೇಶ್ ಪಾಂಡೆ ಕ್ಷೇತ್ರದಲ್ಲಿ ಹರಕೆ ಕಟ್ಕೊಂಡಿರ್ತೀರಲ್ಲ, ನೀವು ಬೆಳ್ಳಿನೋ ಚಿನ್ನನೋ ಹಣನೋ ಏನೋ ಕೊಟ್ಟಿರ್ತೀರಿ, ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಂತ ಲೆಕ್ಕ ಇಡೋದು, ಇವತ್ತು ಎಷ್ಟು ಬಂತು ಅಂತ. ಇದೇ ಈತನ ಕೆಲಸ ಆಗಿತ್ತು. ಲೆಕ್ಕ ಇಡುವಾಗಲೇ ಹರಕೆ ಸಾಮಗ್ರಿಗಳನ್ನು ಎಗರಿಸ್ಬಿಡ್ತಾ ಇದ್ದಂತೆ ಇವನು. 2ನೇ ಆರೋಪಿಯನ್ನು ನೋಡ್ತಾ ಹೋಗೋಣ. ಈತನ ಹೆಸರು ರಾಮ್ ಶಂಕರ್ ಯಾದವ್ ಅಂತ, ಉರುಫ್ ಟಿನ್ನು ಅಂತ ಕೂಡ ಕರೀತಾ ಇದ್ರಂತೆ, ಅಲಿಯಾಸ್ ಅಂತೀವಲ್ಲ ಹಾಗೆ. ಈತನ ಕೆಲಸ ಚಂಪತ್ ರಾಯ್ ಅವರ ಆಪ್ತ ಸಹಾಯಕ. ಹಾಗೆ ರಾಮ ಮಂದಿರದಲ್ಲಿ ಈತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಈತನ ಕಾರು ನೇರ ರಾಮ ಮಂದಿರದೊಳಗೆ ಹೋಗ್ತಾ ಇತ್ತು. ಅಂದರೆ ಅಷ್ಟೊಂದು ಪವರ್ಫುಲ್ ವ್ಯಕ್ತಿಯಲ್ಲಿ ಇನ್ಫ್ಲೂಯೆನ್ಸ್ ಇದ್ದಂತಹ ವ್ಯಕ್ತಿ. ರಾಮ ಮಂದಿರದೊಳಗೆ ಎಲ್ಲಂದ್ರಲ್ಲಿ ಈತ ಓಡಾಡಬಹುದಿತ್ತು. ಆ ಆಕ್ಸಿಸ್ ಇವನ ಹತ್ರ ಇತ್ತು. ಹರಕೆ ಸಾಮಗ್ರಿಗಳ ಲೆಕ್ಕ ನೋಡ್ಕೊಳ್ಳೋದು ಕೂಡ ಈತನ ಜವಾಬ್ದಾರಿ. ಈತ ಮ್ಯಾನೇಜರ್ ಅಲ್ಲಿ. ಇನ್ನು ಈತನೇ ಓದ್ಕೊಂಡೋದ್ರೆ ಈತ ಯಾರಿಗೆ ಲೆಕ್ಕ ಕೊಡಬೇಕು, ಯಾರ್ಯಾರು ಏನೇನು ಮಾಡಿದ್ರು ಅಂತ ಲೆಕ್ಕ ನೋಡ್ಕೋಬೇಕಾದವನೇ ಕತ್ಕೊಂಡೋದಾಗ ಏನಾಗುತ್ತೆ ಹೇಳಿ. ರಾಮ್ ಶಂಕರ್ ಅಲಿಯಾಸ್ ಟಿನ್ನು ಅಂತ, ರಾಮಶಂಕರ್ ಯಾದವ್ ಈತನ ಪೂರ್ತಿ ಹೆಸರು. ಇವನಿಗೆ ಯಾವ ಪ್ರಮಾಣದ ಆಕ್ಸೆಸ್ ಅಯೋಧ್ಯ ಒಳಗೆ ಅಥವಾ ರಾಮ ಮಂದಿರದೊಳಗೆ ಇತ್ತು ಅಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಈತನ ಕಾರ್ ನೇರವಾಗಿ ಹೊರಗಿನ ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇರಲಿಲ್ಲ. ದೇವಸ್ಥಾನದ ಅಥವಾ ಅಯೋಧ್ಯೆಯ ಸುತ್ತಮುತ್ತ ಎಲ್ಲಿ ಬೇಕಾದರೂ ಓಡಾಡ್ಬೋದಿತ್ತು. ಹರಕೆಗೆ ಬಂದಂತಹ ವಸ್ತುಗಳ ಜವಾಬ್ದಾರಿಯನ್ನು ಈತ ಹೊತ್ಕೊಂಡಿದ್ದ. ಓಕೆ, 3ನೇ ವ್ಯಕ್ತಿ ನೋಡ್ತಾ ಹೋಗೋಣ. ಬಂಧಿತ ಆರೋಪಿ ನಂಬರ್ 3, ಈತನ ಹೆಸರು ಸುಭಾಷ್ ಚಂದ್ರ ಅಂತ. ಶ್ರೀವಾಸ್ತವ ಅಂತಲೂ ಕೂಡ ಈತನ ಏನೋ ಕರೀತಾರಂತೆ. ಸುಭಾಷ್ ಚಂದ್ರ ಶ್ರೀವಾಸ್ತವ ಈತನ ಪೂರ್ತಿ ಹೆಸರು. ಕ್ಷಮಿಸಿ, ಈತನ ಪೂರ್ತಿ ಹೆಸರೇ ಸುಭಾಷ್ ಚಂದ್ರ ಶ್ರೀವಾಸ್ತವ. ಈತನ ಕೆಲಸ ನಿವೃತ್ತ SBI ಉದ್ಯೋಗಿ ಈತ. ಅಂದರೆ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಬಟ್ ಈಗ ಈತನ ಕೆಲಸ ಏನಪ್ಪ ಆಗಿತ್ತು ಅಂದರೆ ಕಾಣಿಕೆ ಎಣಿಕಾ ಘಟಕದ ಉಸ್ತುವಾರಿಯಾಗಿದ್ದರು. ಎಲ್ಲಿ ಕಾಣಿಕೆ ಹುಂಡಿಯಲ್ಲಿ ಹಣ ಲಪಟಾಯಿಸಿದರೋ ಅವರೆಲ್ಲರೂ ಕೂಡ ರಾಮನಿಗೋಗಿ ತಿಲಕ ಇಡ್ತಾ ಇದ್ದವರಲ್ಲ, ಕಿರೀಟ ಹಾಕ್ತಾ ಇದ್ದವರಲ್ಲ, ಮೈ ಮೇಲೆ ಒಡವೆ ಧರಿಸ್ತಾ ಇದ್ದವರಲ್ಲ, ಬದಲಿಗೆ ಕಾಣಿಕೆ ಹಣದ ಸುತ್ತಮುತ್ತಲೇ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಕಾಣಿಕೆ ಎಣಿಕಾ ಘಟಕದ ಉಸ್ತುವಾರಿ ಈತ. ಎಣಿಕಾ ಸಿಬ್ಬಂದಿಗೆ ಈತನೇ ಬಾಸ್. ಈತನ ಹೆಸರು ಸುಭಾಷ್ ಚಂದ್ರ ಶ್ರೀವಾಸ್ತವ ಅಂತ. ಮುಂಚೆ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ರು, ಈಗ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ರು. 4ನೇ ಆರೋಪಿ ಲವಕುಶ್ ಮಿಶ್ರಾ. ಈತನ ಕೆಲಸ ಎಣಿಕಾ ಕೇಂದ್ರದ ಸಿಬ್ಬಂದಿ ಈತ. ಕಾಣಿಕೆಗಳ ಲೆಕ್ಕ ಇಡೋದು ಈತನ ಜವಾಬ್ದಾರಿಯಾಗಿತ್ತು. ಈತನ ಮನೆಯಿಂದ 10 ಲಕ್ಷ ಸೀಸ್ ಮಾಡಲಾಗಿತ್ತು. ಆರಂಭದಲ್ಲಿ ಹೇಳಿದ್ದೆ ನಾನು, 15-20 ಸಾವಿರ ತಗೊಳ್ತಾ ಇರೋರು ಕೋಟ್ಯಾಂತರ ರೂಪಾಯಿ ಸೈಟಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಇನ್ನು ಕೆಲವರು ಮನೇಲಿ 10-20 ಲಕ್ಷ ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ದೆ. ಈ ಲವಕುಶ್ ಮಿಶ್ರಾ ಮನೆಯಲ್ಲೂ ಕೂಡ 10 ಲಕ್ಷ ಕ್ಯಾಶ್ ಸಿಕ್ಕಿತ್ತು. ನಾನು ಬರೀ ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದೀನಿ, ಉಳಿದಂತೆ ರಿಪೋರ್ಟ್ನಲ್ಲಿ ಅವ್ರಿಗೆ ಏನೇನು ಸಿಕ್ಕಿದೆ ಅಂತ ಆಫೀಸರ್ಸ್ಗಳು ಬರ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ಬಂಧಿತ ಆರೋಪಿ ನಂಬರ್ 5, ಈತನ ಹೆಸರು ಅನುಕಲ್ಪ ಮಿಶ್ರಾ ಅಂತ. ಈತ ಕಾಣಿಕೆ ಎಣಿಸುವ ಘಟಕದ ಎಂಪ್ಲಾಯ್ ಅಥವಾ ಸಿಬ್ಬಂದಿಯೇ ಹೌದು. ನೋಟ್ ಎಣಿಸೋದು ಇವನ ಕೆಲಸ. ಇವನ ಹೆಸರು ಲವಕುಶ್ ಮಿಶ್ರಾ ಅಲ್ಲ, ಲವಕುಶ್ ಮಿಶ್ರಾನ ಸಂಬಂಧಿ ಈತ. ಈತನ ಹೆಸರು ಅನುಕಲ್ಪ ಮಿಶ್ರಾ ಅಂತ. ಇವನು
ಹಣ ಬಂದಿರುತ್ತಲ್ಲ, ನೀವು 10, 100, 500, 2,000, 10,000 ಹಾಕಿರ್ತೀರಲ್ಲ, ಕುತ್ಕೊಂಡು ಎಣ್ಸೋದು ಎಷ್ಟೆಷ್ಟು ಬಂದಿದೆ ಅಂತ. CCTV ಕವರೇಜ್ ಇರುತ್ತೆ, ಅದರ ನಡುವೆಯೂ ಕೂಡ ಯಾಮಾರಿಸಿದ್ದಾರೆ, ಎಗರಿಸಿದ್ದಾರೆ. ಅಂದರೆ ಚೈನ್ ಲಿಂಕ್, ನೀನು ಸಿಗಾಕಬೇಡ, ನೀನು ಸಿಗಾಕೊಂಡ್ರು ನಾನು ನಿನ್ನನ್ನು ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ. ಓಕೆ, 6ನೇವ ಮನೀಶ್ ಯಾದವ್ ಅಂತ. ಈತನ ಕೆಲಸ ಕೂಡ ಕಾಣಿಕೆಯ ಹಣವನ್ನು ಎಣಿಸುವಂತಹ ಕಾಯಕ. ದುಡ್ಡನ್ನು ಎಣಿಸುವಾಗಲೇ ದುಡ್ಡನ್ನು ಎಗರಿಸ್ಬಿಟ್ಟಿದ್ನಂತೆ. ಹಾಗಾದರೆ CCTV ಫುಟೇಜ್ನಲ್ಲಿ ಇದು ಕವರ್ ಆಗಿರಲಿಲ್ವಾ? ಕಂತೆ ಎವ್ರಿಡೇ ಬರೋದು, ಅರ್ಧ ಎಣಸು ಇನ್ನರ್ಧ ಜೇಬೊಳಗೆ ಅಥವಾ ಪಂಚೊಳಗೆ ಹಾಕ್ಕೊಂಡು ಹೋಗು ಅನ್ನುವಂಥದ್ದು. ಬಂಧಿತ ಆರೋಪಿ ನಂಬರ್ 7 ಅವಿನಾಶ್ ಶುಕ್ಲಾ ಅಂತ. ನಗದು ಮತ್ತು ಕಾಣಿಕೆ ಲೆಕ್ಕ ಈತನ ಕೆಲಸ. ನಗದು ಅಂದರೆ ಅದೇ ನೀವು ಕಾಣಿಕೆಯನ್ನು ಹಾಕಿರ್ತೀರಲ್ಲ ಹಣದ ರೂಪದಲ್ಲಿ, ಅದು ಅದರ ಜೊತೆಗೆ ಕಾಣಿಕೆ ಇನ್ನೇನಾದರೂ ಚಿನ್ನ ಬೆಳ್ಳಿ ಏನಾದರೂ ಒಪ್ಪಿಸಿದ್ರೆ ನೀವು ಹರಕೆ ಕಟ್ಕೊಂಡು ಅದನ್ನು ಕೂಡ ಲೆಕ್ಕ ಇಟ್ಕೊಳ್ಳುವಂಥದ್ದು ಈತನ ಕೆಲಸ. ಹಣ ರವಾನೆಯೂ ಕೂಡ ಈತನೇ ಮಾಡ್ತಾ ಇದ್ನಂತೆ. ಹುಂಡಿ ಲೆಕ್ಕ ಮಾಡುವಾಗಲೇ ಈತನೂ ಕೂಡ ಹಣ ಎಗರಿಸಿದ್ದ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟು ಜನರನ್ನ ಪೊಲೀಸರು ಇದೀಗ ಲಾಕ್ ಮಾಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಷ್ಟು ಜನ ಮಾತ್ರವಾ ಅಥವಾ ಇವರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡಿದ್ದಾರಾ? ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ.